ಇವತ್ತೆಲ್ಲ ಕಡೆ ಬರೀ ಜಗಳ ನೋಡೋದೇ ಆಯಿತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಲೋ ಎವ್ರಿವನ್, ಕಾಲೇಜ್ಗೆ ಹೋಗೋಕ್ಕೆ ಅಂತೇಳಿ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಹೊರಟೆ. ಬಸ್ ಸ್ಟ್ಯಾಂಡಿಗೆ ಹೋದರೆ ಇವತ್ತಂತೂ ಜನ ತುಂಬಾ ಇದ್ದರು. ಓಹೋ, ಜನ ಸಾಗರ. ಬಸ್ ಬಂದ್ರೂ ಜನನೇ ಖಾಲಿ ಆಗ್ತಿರ್ಲಿಲ್ಲ. ಅದ್ರ ಮಧ್ಯದಲ್ಲಿ ಇವ್ರದ್ದು ಬೇರೆ ಜಗಳ ಸ್ಟಾರ್ಟ್ ಆಯಿತು. ಇವ್ರ ಜಗಳನ ನೋಡಿಕೊಂಡು ಈ ಅಂಕಲ್ ರಿಯಾಕ್ಷನ್ ನೋಡಿ ನನಗೇನು ಅನ್ನಿಸ್ತು ಅಂತ ಅಂದರೆ, ಇನ್ನೇನು ಸ್ವಲ್ಪ ಹೊತ್ತು ಆಗಿದ್ರೆ ಇಬ್ಬರು ಹೊಡೆದಾಡ್ತಿದ್ರೇನೋ ಅನ್ನೋಂಗೆ ಅನ್ನಿಸ್ಬಿಡ್ತು. ಹಾಗೆ ಈ ಬಸ್ಗಳನ್ನ ಕಾಯ್ಕೊಂಡ್ರೆ ಇವತ್ತು ಕಾಲೇಜ್ಗೆ ಹೋಗಲ್ಲ ಅಂತೇಳಿ ನನ್ನ ಗಂಡಮ್ಮನ್ನ ಬರೋಕ್ಕೆ ನಾನು ಇಲ್ವಲ್ಲೋಗಿ ಬಿಡಿಸ್ಕೊಳ್ಳೋಣ ಅಂತೇಳಿ ಹೊರಟೆ. ಇಲ್ವಲ್ಲಕ್ಕೆ ಹೋಗಿ ಬಸ್ ಹತ್ತಿದ್ರೆ ಅಲ್ಲೂ ಕೂಡ ಜಗಳ. ಇವ್ರ ಜಗಳಗಳು ಮುಗಿಯೋದಿಲ್ಲ ಅಂತೇಳಿ ಇಳಿದು ಕಾಲೇಜಿಗೆ ಹೊರಟೆ. ಆಲ್ರೆಡಿ 9:51 ಆಗಿಬಿಟ್ಟಿತ್ತು. ಕಾಲೇಜಿಗೆ ಹೋಗಿ ಫಸ್ಟ್ ಪೀರಿಯಡೇ ನಮ್ಮ ಮ್ಯಾಮ್ ಇದ್ದಿದ್ದರಿಂದ ಇವತ್ತು ಅವ್ರನ್ನ ಸ್ವಲ್ಪ ತಮಾಷೆ ಎಲ್ಲ ಮಾಡಿಕೊಂಡು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಬೇಕಿತ್ತು. ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋಣ ಅಂತೇಳಿ ಹೋದರೆ ಅಲ್ಲಿ ಸೀನಿಯರ್ಸ್ ಆಲ್ರೆಡಿ ಕ್ರಿಕೆಟ್ ಮ್ಯಾಚ್ ಆಡ್ತಾಯಿದ್ರು. ಅವ್ರ ಕ್ರಿಕೆಟ್ ಮ್ಯಾಚ್ನ ನೋಡಿಕೊಂಡು ನಾವು ಕ್ರಿಕೆಟ್ ಪ್ರಾಕ್ಟೀಸ್ನ ಮಾಡಿಕೊಂಡು ಮನೆ ಕಡೆ ಹೊರಟೆ. ಅಲ್ಲಿ ಮತ್ತೆ ಬಸ್ ಹತ್ತಿದ್ರೆ ಅಲ್ಲೂ ಜಗಳ. ಇವತ್ತೆಲ್ಲ ಕಡೆ ಬರೀ ಜಗಳ ನೋಡೋದೇ ಆಯಿತು ಅಂತೇಳಿ ಅವ್ರು ಆಡಿದ ಜಗಳಗಳನ್ನೆಲ್ಲ ನೋಡಿಕೊಂಡು ಈ ಜಗಳಗಳು ಯಾಕೆ ಇವತ್ತು ಮುಗಿಯೋದಿಲ್ಲ ಅಂತ ಅಂದ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ನನ್ನ ಕಂದಮ್ಮನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.